ಎಷ್ಟು ಕಾಲ ಹಿಡಿದಿರುತ್ತೆ ನೆಹೆಮೀಯನು ತಾನಿರುವಂತಹ ಕೂಷಾನ್ ಎಂಬ ಪ್ರಾಂತ್ಯದಿಂದ ಯೆರೂಸಲೇಮಿಗೆ ಬರುವುದಕ್ಕಾಗಿ ಎಂಬ ಪ್ರಶ್ನೆ ಒಂದು ವೇಳೆ ನಿಮಗಿರುವುದಾದರೆ 3 ತಿಂಗಳ ಕಾಲದ ಪ್ರಯಾಣ. ಎಷ್ಟು ಕಾಲ? 3 ತಿಂಗಳು ಪ್ರಯಾಣ ಮಾಡಿ ತನ್ನೊಂದಿಗೆ ಸಮಸ್ತ ಸಾಮಗ್ರಿಯನ್ನು, ಸೈನ್ಯವನ್ನು ಪಡೆದುಕೊಂಡು ಯೆರೂಸಲೇಮಿಗೆ ಪ್ರವೇಶಿಸುತ್ತಾನೆ. ಈಗ ಸೇರಬೇಕಾದ ಗಮ್ಯಕ್ಕೆ ಸೇರುತ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ಪ್ರಾರ್ಥನೆಯ ಮುಖಾಂತರ, ಪರಿಶುದ್ಧತೆಯ ಮುಖಾಂತರ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ಖಚಿತವಾಗಿಯೂ ನೀವು ಸೇರಬೇಕಾದಂತಹ ಗಮ್ಯಕ್ಕೆ ನೀವು ಸೇರಿಕೊಳ್ತೀರಿ. ಸೇರಿಸುವುದಕ್ಕಾಗಿ ನನ್ನ ದೇವರು ಸಿದ್ಧವಾಗಿದ್ದಾರೆ ಎಂಬ ಈ ವಿಷಯವನ್ನು, ವಾಸ್ತವವನ್ನು ಮರೆಯಬಾರದು. ಆ ದಿನ ನೆಹೆಮೀಯ ತನ್ನ ಜೀವಿತದಲ್ಲಿ ಎಲ್ಲಿಗೆ ಹೋಗಿ ಸೇರಬೇಕು ಅಂದುಕೊಂಡನೋ ಅಲ್ಲಿಗೆ ಹೋಗಿ ಸೇರುವುದಕ್ಕಾಗಿ ಓವರ್ನೈಟ್, ಒಂದೇ ರಾತ್ರಿಯಲ್ಲಿ ಹೋಗಿ ಸೇರಲಾಗಲಿಲ್ಲ. ಮತ್ತೇನಾಯ್ತು? 3 ತಿಂಗಳುಗಳ ಕಾಲಾವಧಿ ಹಿಡಿದಿತು. ಆದರೆ ಅಷ್ಟು ಕಾಲಾವಧಿ ಹಿಡಿದಿತ್ತು, ಅಷ್ಟು ಸಮಯ ಹಿಡಿದಿತ್ತು. ಆದರೆ ಸೇರಬೇಕಾದ ಗಮ್ಯಕ್ಕೆ ಮಾತ್ರ ಆತ್ಮೀಕನು ಸೇರುತ್ತಾನೆ. ಕೇಳಿ ತಮ್ಮ ತಂಗಿಯಂದಿರೇ, ಸಹೋದರ ಸಹೋದರಿಯರೇ, ದೇವರ ಚಿತ್ತಾನುಸಾರವಾಗಿ ನಿಮ್ಮ ಪ್ರಯಾಣವನ್ನು, ಆತ್ಮೀಕತೆಯನ್ನು, ಕೆಲಸವನ್ನು, ವ್ಯಾಪಾರವನ್ನು, ಉದ್ಯೋಗವನ್ನು, ಸೇವೆಯನ್ನು ಪ್ರಾರಂಭಿಸುವುದಾದರೆ ಖಚಿತವಾಗಿಯೂ ನೀವು ಸೇರಬೇಕಾದ ಗಮ್ಯಕ್ಕೆ ಸೇರಿಕೊಳ್ತೀರಿ. ಸ್ವಲ್ಪ ಆಲಸ್ಯ ಆಗಬಹುದು, ಕೆಲವೊಂದು ಆಟಂಕಗಳು ಬರಬಹುದು, ಆಲಸ್ಯವಾಗ್ತಿರುವಂತೆ ನಿಮಗನಿಸಬಹುದು, ಅಭ್ಯಂತರಗಳು ಬರ್ತಿವೆ ಎಂದು ನಿಮಗನಿಸಬಹುದು. ಆದರೆ ನೀವು ಯಥಾರ್ಥರಾಗಿ ಜೀವಿಸುವುದಾದರೆ ನಿಮ್ಮ ಧೈರ್ಯವೇ, ನಿಮ್ಮ ಯಥಾರ್ಥತೆಯೇ ನೀವು ಸೇರಬೇಕಾದ ಗಮ್ಯಕ್ಕೆ ನಿಮ್ಮನ್ನು ಖಚಿತವಾಗಿಯೂ ಸೇರಿಸುತ್ತದೆ. ಅದೇ ನಡೆದಿತು ನೆಹೆಮೀಯನ ಜೀವಿತದಲ್ಲಿ. ಬನ್ನಿರಿ, ಅದಾದ ನಂತರ ಏನಾಯ್ತೆಂದು ನೋಡೋಣ. ಈಗ ನಿಜವಾದ ಕತೆ ಶುರು ಆಗುತ್ತೆ. ಏನದು? ಕೆಲಸ ಪ್ರಾರಂಭವಾಗ್ಲಿಕ್ಕಿದೆ. ಹಾಗೆಯೇ ಪರಿಸ್ಥಿತಿಗಳು ಕೂಡ ಮಾರ್ಪಡುವಂಥವುಗಳಾಗಿದ್ದವು. ಹೇಗೆ ನೋಡೋಣ ಬನ್ನಿ. 2ನೇ ಅಧ್ಯಾಯ 9ನೇ ವಚನದಿಂದ. ಹೀಗೆ ನಾನು ಹೊಳೆಯಾಚೆಯ ದೇಶಾಧಿಪತಿಗಳ ಬಳಿಗೆ ಬಂದು ಅರಸನ ಪತ್ರಗಳನ್ನು ಅವರಿಗೆ ಕೊಟ್ಟೆನು. ಅರಸನು ನನ್ನೊಂದಿಗೆ ಸೇನಾಧಿಪತಿಗಳನ್ನು, ರಾಹುತರನ್ನು ಕಳುಹಿಸಿದನು. ಸೈನ್ಯದೊಂದಿಗೆ ಬರುತ್ತಾನೆ, ಭದ್ರತೆಯೊಂದಿಗೆ ಬರುತ್ತಾನೆ, ಭರವಸೆಯಿಂದ ಬರ್ತಾನೆ. ಯಾರ ಭರವಸೆಯೊಂದಿಗೆ? ರಾಜನ ಭರವಸೆಯೊಂದಿಗೆ ಬರುತ್ತಾನೆ. 10ನೇ ವಚನ. ಹೋರೋನಿನವನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬಿಯ ಎಂಬ ದಾಸನು, ಇಸ್ರಾಯೇಲ್ಯರ ಹಿತಚಿಂತಕನೊಬ್ಬನು ಬಂದನು ಎಂಬ ವರ್ತಮಾನ ಕೇಳಿ ಬಹಳವಾಗಿ ಹೊಟ್ಟೆ ಕಿಚ್ಚುಪಟ್ಟರು. ಇದ್ಯಾವ ಮಾಯರೋಗ? ಇದೆಂತಹ ಮಾಯರೋಗ ನೋಡಿ. ಇಸ್ರಾಯೇಲ್ಯರನ್ನು ಉದ್ಧರಿಸುವುದಕ್ಕಾಗಿ, ಯೆರೂಸಲೇಮ್ ಪಟ್ಟಣವನ್ನು ತಿರುಗಿ ನಿರ್ಮಿಸುವುದಕ್ಕಾಗಿ, ಸರಿಪಡಿಸುವುದಕ್ಕಾಗಿ ಒಬ್ಬ ಅದ್ಭುತನಾದ ಆತ್ಮೀಕನು ಬಂದಿರುವುದಕ್ಕೆ ಇವರಿಗ್ಯಾಕೆ ಬೇಕು ಹೊಟ್ಟೆ ಕಿಚ್ಚು? ಇವರಿಗ್ಯಾಕೆ ಬಾಧೆ? ಕಾರಣವೇನು? ಯಾಕೆ ಅಷ್ಟು ಬಾಧೆ ಪಡ್ತಿದ್ದಾರೆ? ದಿಗಿಲು ಪಡ್ತಿದ್ದಾರೆ? ಕಾರಣವೇನು? ದಯವಿಟ್ಟು ಗಮನಿಸಿರಿ. ಹೋರೋನಿನವನಾದ, ಅಂದರೆ ಹೋರೋನಿ ಎಂಬ ಪ್ರಾಂತ್ಯಕ್ಕೆ ಸಂಬಂಧಪಟ್ಟವನು, ಅಂದರೆ ಮೋವಾಬ್ ದೇಶದವನು. ಸನ್ಬಲ್ಲಟನು ಒಬ್ಬ ಮೋವಾಬ್ಯನಾಗಿದ್ದನು. ಟೋಬಿಯ ಅಮ್ಮೋನ್ ದೇಶದವನು. ಈ 2 ಚೆನ್ನಾಗಿ ಮನಸ್ಸಲ್ಲಿಯೇ ಇಟ್ಕೊಳ್ರಿ. ಹೇಳ್ರಿ ಯಾರೆಂದು? ಮೋವಾಬ್ಯನು, ಅಮ್ಮೋನಿಯನು. ಇವರಿಬ್ಬರು ಕೂಡ, ಒಬ್ಬನೇನೋ ಗವರ್ನರ್ ಆಗಿದ್ದ, ಮತ್ತೊಬ್ಬನು ದಾಸನಾಗಿದ್ದನು. ಇವರಿಬ್ಬರು ಕೂಡ ಬಹಳ ಬಾಧೆ ಪಟ್ರಂತೆ. ಸರಿ, ನಿಮಗೆ ಜ್ಞಾಪಕ ಇದೆಯಾ? ಯೆರೆಮೀಯ ಪ್ರವಾದಿಸಿದ, ಯೆಹೂದ್ಯರೆಲ್ಲರೂ ಇಷ್ಟಾನುಸಾರವಾಗಿ ಜೀವಿಸುತ್ತಾ ದೇವರಿಗೆ ವಿರುದ್ಧವಾಗಿ ಬದುಕುತ್ತಿರುವಾಗ, ನೀವು ದೇವರ ಮಾತನ್ನು ಮೀರಿ ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಿರುವುದರಿಂದ ನೆಬೂಕದ್ನೆಚ್ಚರನು ಬರಲಿಕ್ಕಿದ್ದಾನೆ, ನಿಮ್ಮೆಲ್ಲರನ್ನು ಬಂದಿಯಾಳುಗಳಾಗಿ ಬಂಧಿಸಿ ಕರೆದೊಯ್ಯುತ್ತಾನೆ, ಈ ಪಟ್ಟಣ ಸುಟ್ಟಾಕುತ್ತಾನೆ, ದೇವರ ಆಲಯ ಸುಟ್ಟು ಹಾಕುತ್ತಾನೆ. ದೇವಜನರೇ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಮಕ್ಕಳಿರಾ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಯೆರೆಮೀಯ ವರ್ಷಗಳವರೆಗೂ ಸಾವಕಾಶ ಮಾಡದೆ ಜನರನ್ನು ಎಷ್ಟೇ ಎಚ್ಚರಿಸಿದರು, ಆ ರೀತಿ ಎಚ್ಚರಿಸುವ ಯೆರೆಮೀಯನನ್ನೇ ಬಾಧೆಪಡಿಸಿ ಬಂಧಿಸುತ್ತಾರೆ, ಹೊಡೆಯುತ್ತಾರೆ, ಬೋಧಿಸಲಾರದಂತೆ ತಡೆಯುವ ಪ್ರಯತ್ನ ಮಾಡ್ತಾರೆ. ಫಲಿತವಾಗಿ
ನೆಬೂಕದ್ನೆಚ್ಚರನು ಬಂದೇ ಬಿಡ್ತಾನೆ, ಯೆಹೂದ್ಯರನ್ನೆಲ್ಲ ಬಂಧಿಸಿ ಬಂದಿಯಾಳುಗಳನ್ನಾಗಿ ಕರೆದೊಯ್ತಾನೆ. ಅದೇ ರೀತಿಯಾಗಿ ಯೆರೆಮೀಯ ಮತ್ತೊಂದು ಪ್ರವಾದನೆ ಮಾಡ್ತಾನೆ. ಅದೇನೆಂದರೆ 70 ವರ್ಷ ನೀವು ಬಂದಿಯಾಳುಗಳಾಗಿ ಬಂಧಿತರಾಗಿ ಶತ್ರು ದೇಶದಲ್ಲಿ ನೀವು ಉಳ್ಕೊಳ್ತೀರಿ. ಆದರೆ ದೇವರು ನಿಮ್ಮ ಮೇಲೆ ಕನಿಕರ ತೋರಿಸಿ 70 ವರ್ಷಗಳ ನಂತರ ಮತ್ತೆ ನಿಮ್ಮೆಲ್ಲರನ್ನು ತನ್ನ ವಾಗ್ದಾನ ಭೂಮಿಗೆ ಕರೆತರ್ತಾರೆ. ಅಂದರೆ 70 ವರ್ಷಗಳ ನಂತರ ನೀವು ತಿರುಗಿ ಬರ್ತೀರಿ, ದೇವರು ನಿಮ್ಮನ್ನು ಕರೆತರ್ತಾರೆ. ಆತನು ನಿರಂತರವೂ ಕೋಪಗೊಳ್ಳುವ ದೇವರಲ್ಲ, ಆತನ ಕೋಪವು ಶಾಶ್ವತವಾದದಲ್ಲ. ಖಚಿತವಾಗಿಯೂ ಕನಿಕರಪಟ್ಟು ನಿಮ್ಮನ್ನು ನಿಮ್ಮ ಗೂಡಿಗೆ ಸೇರಿಸುತ್ತಾರೆ ಎಂದು ಪ್ರವಾದಿಸಿದನು. ಯೆರೆಮೀಯನು ಪ್ರವಾದಿಸಿದಂತೆಯೇ ನಡೆಯುತ್ತೆ. ನೆಬೂಕದ್ನೆಚ್ಚರ ರಾಜ ಬರುತ್ತಾನೆ, ಯೆರೂಸಲೇಮ್ ಪಟ್ಟಣದ ಮೇಲೆ ದಾಳಿ ಮಾಡುತ್ತಾನೆ. ಫಲಿತವಾಗಿ ಯೆರೂಸಲೇಮ್ ಪಟ್ಟಣ ಸುಟ್ಟು ಹಾಕಲ್ಪಡ್ತದೆ, ಆಲಯವು ಕೂಡ ಸುಟ್ಟಾಕಲ್ಪಡ್ತದೆ. ಯೆಹೂದ್ಯರನ್ನು ಬಂಧಿಸಿ ಬಂದಿಯಾಳುಗಳನ್ನಾಗಿ ನೆಬೂಕದ್ನೆಚ್ಚರನು ಬಾಬೆಲ್ ಸಾಮ್ರಾಜ್ಯಕ್ಕೆ ಕರೆದೊಯ್ತಾನೆ. ಆ ರೀತಿಯಾಗಿ ಯಾವಾಗ ಈ ಇಸ್ರಾಯೇಲ್ ದೇಶವೆಲ್ಲ ಖಾಲಿಯಾಯಿತೋ, ಆ ಪ್ರಾಂತ್ಯದ ಸುತ್ತಲೂ ಇರುವಂತಹ ಸಮಾರ್ಯ ಪ್ರಾಂತ್ಯದವರು ಬಂದು ದೇವರ ವಾಗ್ದಾನ ಭೂಮಿಯಾಗಿರುವಂತಹ ಯೆರೂಸಲೇಮ್, ಯೂದಾಯ, ಇಸ್ರಾಯೇಲ್ ಪ್ರಾಂತ್ಯದಲ್ಲೆಲ್ಲ ಅವರು ವಾಸಿಸತೊಡಗಿದರು. ಅರ್ಥವಾಗ್ತಿದೆಯಾ? ಖಾಲಿಯಾಗಿರುವಂತಹ ಯೆಹೂದ ರಾಜ್ಯವನ್ನು, ಇಸ್ರಾಯೇಲ್ ರಾಜ್ಯವಂತೂ ಮೊದಲೇ ಖಾಲಿಯಾಯಿತು. ಆಮೇಲೆ ಕೆಲವು ನೂರಾರು ವರ್ಷಗಳ ನಂತರ ಯೆಹೂದ ರಾಜ್ಯವು ಕೂಡ ಖಾಲಿಯಾಯಿತು. ಆ ಕಡೆ 10 ಗೋತ್ರ ಏನು ಇಸ್ರಾಯೇಲ್ ರಾಜ್ಯವಾಯಿತು, ಈ ಕಡೆ 2 ಗೋತ್ರ ಏನು ಯೆಹೂದ ರಾಜ್ಯವಾಯಿತು. ಹೀಗೆ ಇವರು ಬೇರ್ಪಡಲು ಕಾರಣ ಗೊತ್ತಾ? ಸೊಲೊಮೋನನು ಪರಿಪಾಲನೆ ಮಾಡಿರುವ ಕಾಲದಲ್ಲಿ ಸೊಲೊಮೋನನು ಇಷ್ಟಾನುಸಾರವಾಗಿ ಪರಿಪಾಲಿಸಿರುವುದರಿಂದ ಇಸ್ರಾಯೇಲ್ ದೇಶ 2 ರಾಜ್ಯವಾಗಿ ಬೇರ್ಪಟ್ಟವು. ಹಾಗಾಗಿ 10 ಗೋತ್ರವೇನೋ ಇಸ್ರಾಯೇಲ್ ರಾಜ್ಯವಾಯಿತು, 2 ಗೋತ್ರಗಳೇನೋ ಯೆಹೂದ ದೇಶವಾಗಿ ವಿಂಗಡಿಸಲ್ಪಟ್ಟಿತು. ಸೊಲೊಮೋನನು ಮಾಡಿರುವಂತಹ ಪಾಪದಿಂದ ದೇಶವೇ ಒಡೆದು ಹೋಯಿತು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ. ದೇಶಕ್ಕೆ ಅಧಿಕಾರಿಯಾಗಿರುವಂತಹ, ಪಾಲಕನಾಗಿರುವಂತಹ ಸೊಲೊಮೋನನ ಪಾಪವು ದೇಶವನ್ನೇ ಒಡೆದು ಹಾಕಿತು. ಗಂಡಾಗಿರುವವರೇ ಕೇಳ್ತಿದ್ದೀರಾ? ತಂದೆಯಾಗಿರುವವರೇ ಕೇಳ್ತಿದ್ದೀರಾ? ನಿಮ್ಮ ಮನೆಗೆ ಯಜಮಾನ ನೀವೇ. ಯಜಮಾನನಾಗಿರುವ ನೀವು ನಿಮ್ಮ ಮನೆಯಲ್ಲಿ ಪಾಪ ಮಾಡುವುದಾದರೆ ಕುಟುಂಬ ಒಡೆದು ಹೋಗ್ತದೆ. ಅಮ್ಮ, ಸಹೋದರಿಯರೇ ಕೇಳ್ತಿದ್ದೀರಾ? ಮನೆಗೆ ದೀಪ ನೀವೇ. ಆ ದೀಪ ಆರಿ ಹೋಗುವುದಾದರೆ ನಿಮ್ಮ ಮನೆ ಕತ್ತಲೆಯಾಗುತ್ತದೆ. ಹಾಗಾಗಿ ಗಂಡನಾಗಿರ್ಬೋದು, ಹೆಂಡತಿಯಾಗಿರ್ಬೋದು, ಖಚಿತವಾಗಿಯೂ ಮನೆಯಲ್ಲಿ ಆತ್ಮೀಕರಾಗಿ ಜೀವಿಸಬೇಕು. ಖಚಿತವಾಗಿಯೂ ಪ್ರೀತಿ ಅನುರಾಗ ಹಂಚುವವರಾಗಿ ಜೀವಿಸಬೇಕು. ದೇವರ ಸನ್ನಿಧಿಯನ್ನು ಅನುಭವಿಸಬೇಕು. ದೇವರು ಆಶಿಸಿದಂತೆ ಜೀವಿಸಬೇಕು. ಹಾಗಿಲ್ಲದ ಪಕ್ಷದಲ್ಲಿ ನಿಮ್ಮ ಕುಟುಂಬವು ಒಡೆದು ವಿಂಗಡಿಸಲ್ಪಡುತ್ತೆ. ಇಲ್ಲವೇ ಕತ್ತಲಾಗಿ ಕತ್ತಲೆಯ ಕಾರ್ಯಗಳಿಂದ ನಿಮ್ಮ ಮನೆಯು ತುಂಬಿಕೊಳ್ಳುತ್ತದೆ. ಕತ್ತಲೆಗೆ ನಿಮ್ಮ ಮನೆ ನೆಲೆಯಾಗಿ ಬಿಡುತ್ತದೆ. ಅದಕ್ಕೆ ನಿಮ್ಮ ಆತ್ಮಿಕತೆ ಸರಿಯಾಗಿರಬೇಕು. ಗಂಡನಾಗಿರ್ಬೋದು, ಹೆಂಡತಿಯಾಗಿರ್ಬೋದು. ಸೊಲೊಮೋನನ ಆತ್ಮೀಕತೆ ಕತ್ತಲೆಯಿಂದ ತುಂಬಿಕೊಂಡಿರುವಾಗ ದೇಶವೆಲ್ಲವೂ ಕತ್ತಲೆಯಿಂದ ತುಂಬಲ್ಪಟ್ಟಿತು. ಆನಂತರ ದೇಶ 2 ತುಂಡಾಗಿ ವಿಂಗಡಿಸಲ್ಪಟ್ಟಿತು. ಹಾಗಾಗಿ ಇಸ್ರಾಯೇಲ್ ದೇಶ ಎಂಬುದಾಗಿ, ಯೆಹೂದ ದೇಶ ಎಂಬುದಾಗಿ ಎಂಬ 2 ರಾಜ್ಯವಾಗಿ ವಿಂಗಡವಾದದ್ದನ್ನು ನೋಡ್ತೇವೆ. ಈಗ ಯಾವಾಗ ಈ ಯೆಹೂದ್ಯರನ್ನು ನೆಬೂಕದ್ನೆಚ್ಚರನು ಕರೆದೊಯ್ಯುತ್ತಾನೋ, ಸುಟ್ಟು ಹಾಕಲ್ಪಟ್ಟ ಯೆರೂಸಲೇಮ್ ಪಟ್ಟಣ, ಅದರ ಸುತ್ತಮುತ್ತಲಿರುವ ಯೆಹೂದ ರಾಜ್ಯದಲ್ಲೆಲ್ಲ ಸಮಾರ್ಯದವರು ಬಂದು ಅದನ್ನು ಸ್ವಾಧೀನ ಮಾಡಿಕೊಂಡ್ರು. ಈಗ ಜಾಗ್ರತೆಯಿಂದ ಕೇಳ್ರಿ. ಇಸ್ರಾಯೇಲ್ಯರು ತಿರುಗಿ ಬಂದಾಗ ಅಲ್ಲಿ ವಾಸ್ತವದಲ್ಲಿ ಯಾರಿದ್ರು? ಸಮಾರ್ಯದವರು ವಾಸಿಸುತ್ತಾ ಇದ್ರು. ಸಮಾರ್ಯದವರಿಗೆ ಸನ್ಬಲ್ಲಟನು ಎಂಬುವವನು ಗವರ್ನರ್ ಆಗಿ ಪರಿಪಾಲನೆ ಮಾಡ್ತಾ ಇದ್ದನು. ಯಾವಾಗ ಈ ಯೆಹೂದ್ಯರು ತಿರುಗಿ ಬಂದರೋ, ಮೊದಲನೇದಾಗಿ ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಕೆಲವು ಸಾವಿರಾರು ಜನರು ತಿರುಗಿ ಬಂದ್ರು. ಆಮೇಲೆ 60-70 ವರ್ಷಗಳ ನಂತರ ಎಜ್ರನು ಪ್ರಜೆಗಳ ಜೀವಿತಗಳನ್ನು ಕಟ್ಟುವುದಕ್ಕಾಗಿ ಯಾಜಕರೊಂದಿಗೆ ತಿರುಗಿ ಬಂದ. ದಯವಿಟ್ಟು ಗಮನಿಸಿರಿ. ಬಂದಿಯಾಳುಗಳಾಗಿ ಕೊಂಡೊಯ್ಯಲ್ಪಟ್ಟಂತಹ ಇಸ್ರಾಯೇಲ್ಯರು 3 ಹಂತವಾಗಿ ತಿರುಗಿ ಬಂದ್ರು. ಮೊದಲನೇದಾಗಿ ಜೆರುಬ್ಬಾಬೆಲನ ಕಾಲದಲ್ಲಿ ಸುಮಾರು 50,000 ಜನರು ತಿರುಗಿ ಬಂದ್ರು. ಅವರು ಬಂದಿರುವ ಕಾರಣವೇನು? ಆಲಯ ಕಟ್ಟುವುದಕ್ಕಾಗಿ ದೇವರವರನ್ನು ಕರೆತಂದ್ರು.
ಜೆರುಬ್ಬಾಬೆಲನ ಕಾಲದಲ್ಲಿ ಆಲಯ ತಿರುಗಿ ಕಟ್ಟಲ್ಪಟ್ಟಿತು. ಆಲಯ ಅಂತೂ ಕಟ್ಟಲ್ಪಟ್ಟಿತು, ಆದರೆ ಆಲಯದಲ್ಲಿ ಆರಾಧನೆಯಾಗಲಿ ಆರಾಧನೆಗೆ ಸಂಬಂಧಪಟ್ಟ ಕಾರ್ಯಗಳಾಗಲಿ ನಡೆಯುತ್ತಿರಲಿಲ್ಲ. ವರ್ಷಗಳು ಕಳೆದ ನಂತರ ದೇವರು ಎಜ್ರನನ್ನು ಪ್ರೇರೇಪಿಸುತ್ತಾನೆ. ಆಗ ಎಜ್ರನು ತನ್ನೊಂದಿಗೆ ಮತ್ತೆ ಕೆಲವೊಂದು ಜನರನ್ನು ಯೆರೂಸಲೇಮ್ ಪಟ್ಟಣಕ್ಕೆ ಕರೆತರುತ್ತಾನೆ. ಹಾಗೆ ಬರುತ್ತಿರುವಾಗ ಎಜ್ರನು ತನ್ನೊಂದಿಗೆ ಸೇವೆ ಮಾಡುವಂತಹ ಸೇವಕರನ್ನು ಕರೆತರ್ತಾನೆ. ಮೊದಲೇನೋ ಜೆರುಬ್ಬಾಬೆಲನ ಕಾಲದಲ್ಲಿ ಆಲಯ ಕಟ್ಟಲ್ಪಟ್ರೆ, ಎಜ್ರನ ಕಾಲದಲ್ಲೇನೋ ಆಲಯದಲ್ಲಿ ಸೇವೆ ಪ್ರಾರಂಭವಾಯಿತು, ಆಲಯದಲ್ಲಿ ಪರಿಚರ್ಯ ಪ್ರಾರಂಭವಾಯಿತು. ಆದರೆ ಯೆರೂಸಲೇಮಿನ ಗೋಡೆಗಳು ಹಾಗೆಯೇ ಕೆಡಲ್ಪಟ್ಟಿದ್ದುವು, ಕೋಟೆಯ ಬಾಗಿಲುಗಳು ಸುಟ್ಟಾಕಲ್ಪಟ್ಟ ಸ್ಥಿತಿಯಲ್ಲಿಯೇ ಇದ್ದವು, ಪ್ರಜೆಗಳ ಜೀವಿತಗಳು ಅಸ್ತವ್ಯಸ್ತವಾಗಿಯೇ ಇವೆ. 13-14 ವರ್ಷಗಳವರೆಗೂ ಎಜ್ರ ಮಾಡಬೇಕಾದ ಪ್ರಯತ್ನ ಎಲ್ಲ ಮಾಡ್ತಾನೆ ಪ್ರಜೆಗಳನ್ನು ಉದ್ಧರಿಸಬೇಕೆಂದು. ಆದರೂ ಅವನ ಪ್ರಯತ್ನ ಸಾರ್ಥಕವಾಗಲಿಲ್ಲ. ಅಂತಹ ಸಮಯದಲ್ಲಿ ಎಜ್ರನು ಬಂದಂತಹ 14ನೇ ವರ್ಷದಲ್ಲಿ ನೆಹೆಮೀಯನನ್ನು ದೇವರು ಪ್ರೇರೇಪಿಸಿ ಯೆರೂಸಲೇಮ್ ಪಟ್ಟಣಕ್ಕೆ ಕರೆತರುತ್ತಾರೆ. ಅರ್ಥವಾಯ್ತಾ? ಹಾಗೆ ಯೆರೂಸಲೇಮ್ ಪಟ್ಟಣಕ್ಕೆ ಕರೆತಂದಾಗ ಎಜ್ರ ಬಂದಾಗ ಒಬ್ಬ ಸೇವಕನಾಗಿ ಬರುತ್ತಾನೆ. ಆದರೆ ನೆಹೆಮೀಯ ಬಂದಾಗ ಒಬ್ಬ ಸೇವಕನಾಗಿ ಬರಲಿಲ್ಲ. ಹೇಗೆ ಬರುತ್ತಾನೆ? ಹೇಗೆ ಬಂದನು? ಒಬ್ಬ ಅಧಿಕಾರಿಯಾಗಿ ಬಂದನು, ಒಬ್ಬ ಗವರ್ನರ್ ಆಗಿ ಬಂದನು, ಒಂದು ಸೈನ್ಯದೊಂದಿಗೆ ಬಂದನು, ಪಟ್ಟಣವನ್ನು ಉದ್ಧರಿಸುವುದಕ್ಕಾಗಿ ಬಂದನು, ಜನರ ಜೀವಿತಗಳನ್ನು ಉದ್ಧರಿಸುವುದಕ್ಕಾಗಿ ಬಂದನು. ಅದನ್ನು ನೋಡಿದ ಸನ್ಬಲ್ಲಟನು ಟೋಬೀಯನು ಒಂದು ಕಡೆ ಭಯಪಡುತ್ತಾರೆ, ಮತ್ತೊಂದು ಕಡೆ ಎಲ್ಲಿ ಅಧಿಕಾರ ಹೋಗುತ್ತದೆ ಅಂದುಕೊಂಡು ಗಾಬರಿಗೊಳ್ಳುತ್ತಾರೆ. ಈಗ ಅರ್ಥವಾಯ್ತಲ್ಲವೇ ನಿಮಗೆ? ಈ ಸನ್ಬಲ್ಲಟನು ಎನ್ನುವಂಥವನು ಸಮಾರ್ಯದ ಜನರ ಮೇಲೆ ಗವರ್ನರ್ ಆಗಿದ್ದನು. ಈ ಸಮಾರ್ಯದವರು ಎಲ್ಲಿಂದ ಬಂದಿದ್ದಾರೆ ಎನ್ನುವುದಾದರೆ, ಯೆಹೂದ್ಯರು ಯಾವಾಗ ಬಾಬೇಲ್ ದೇಶಕ್ಕೆ ಕೊಂಡೊಯ್ಯಲ್ಪಟ್ರೋ ಯೆರೂಸಲೇಮಿನೊಳಗೆ ವಾಸ ಮಾಡಿದ್ರು. ಸಮಾರ್ಯದವರಿಗೆ ಮತ್ತೊಂದು ಪದ ಬಳಸುತ್ತಾರೆ, ಅದೇನೆಂದರೆ ಮಿಶ್ರಣದ ಜನಾಂಗ ಎಂಬುದಾಗಿ. ಅಂದರೆ ಯೆಹೂದ್ಯರು ಅಲ್ಲಿರುವಂತಹ ಅನ್ಯರೊಂದಿಗೆ ಅಕ್ರಮ ಸಂಬಂಧ ಏರ್ಪಡಿಸಿಕೊಂಡಾಗ ಅಕ್ರಮವಾಗಿಯೇ ಹುಟ್ಟಿದವರು ಈ ಸಮಾರ್ಯದವರು ಎನ್ನುವಂತಹ ಭಾವನೆ ಆ ಕಾಲದಲ್ಲಿ ಇತ್ತು. ಅದಕ್ಕಾಗಿಯೇ ಯೆಹೂದ್ಯರು ಸಮಾರ್ಯದವರೊಂದಿಗೆ ಹೊಕ್ಕು ಬಳಕೆ ಮಾಡಲ್ಲ. ಯಾಕೆಂದರೆ ಅವರು ಅಕ್ರಮ ಸಂಬಂಧ ಏರ್ಪಡಿಸಿಕೊಂಡವರಾಗಿದ್ರು, ಸೇರಿಸಿಕೊಳ್ಳಲಾರದವರು. ಅದಕ್ಕಾಗಿಯೇ ತಾನೇ ಯೇಸುಕ್ರಿಸ್ತನು ಬಾವಿಯ ಬಳಿಯಲ್ಲಿ ಕೂತುಕೊಂಡಾಗ ಸಮಾರ್ಯ ಸ್ತ್ರೀ ಬಂದು ಹೇಳ್ತಾಳೆ, ಅಯ್ಯಾ, ಯೆಹೂದ್ಯರಾಗಿರುವ ನೀವು ನಮ್ಮೊಂದಿಗೆ ಹೊಕ್ಕು ಬಳಕೆ ಮಾಡುವುದಿಲ್ವಲ್ಲ, ನೀವು ನಮ್ಮೊಂದಿಗೆ ಮಾತಾಡುವುದಿಲ್ವಲ್ಲ. ಇಂಡೈರೆಕ್ಟ್ ಆಗಿ ಅವಳು ಹೇಳಿದ್ದೇನೆಂದರೆ, ನಮ್ಮನ್ನು ಹತ್ತಿರಕ್ಕೆ ನೀವು ಬರಗೊಡಿಸುವುದಿಲ್ವಲ್ಲ ಎಂದು ಹೇಳ್ತಾಳೆ. ಸಮಾರ್ಯದವರ ಚರಿತ್ರೆ ಇದಾಗಿದೆ. ಆ ಸಮಾರ್ಯದವರಿಗೆ ಗವರ್ನರ್ ಆಗಿರುವಂತಹ ಸನ್ಬಲ್ಲಟನಿಗೆ ಅರ್ಥವಾದದ್ದೇನೆಂದರೆ, ಅರ್ಥಶಸ್ತನು ಎನ್ನುವಂತಹ ಮಹಾರಾಜನೇ ಗವರ್ನರ್ ಆಗಿ ನೆಹೆಮೀಯನನ್ನು ಈ ಪ್ರಾಂತ್ಯಕ್ಕೆ ಕಳುಹಿಸಿಕೊಟ್ಟಿರುವುದಾದರೆ ನನಗೆ ಭದ್ರತೆಯಲ್ಲಿರುತ್ತೆ, ನನಗೆ ಭವಿಷ್ಯ ಎಲ್ಲಿರುತ್ತೆ ಎಂದು ಯೋಚಿಸಿ ಭಯಪಡುತ್ತಾನೆ. ನನಗಿರುವ ಪೋಸ್ಟ್ ಎಲ್ಲ ಹೂಸ್ಟಾಗಿ ಬಿಡುತ್ತೆ ಎಂದು ಭಯಪಟ್ಟ. ಅರ್ಥವಾಯ್ತಾ? ಅದಕ್ಕಾಗಿಯೇ ದುಃಖಪಟ್ಟ. ಅದಕ್ಕಾಗಿ ಅವರಿಬ್ರು ಹೊಟ್ಟೆ ಕಿಚ್ಚುಪಟ್ರು. ಸನ್ಬಲ್ಲಟನು, ಎರಡನೆಯವನು ಟೋಬೀಯ. ಇವರಿಬ್ಬರು ಕೂಡ ಪದೇ ಪದೇ ಕಾಣಿಸಿಕೊಳ್ತಾ ಇರ್ತಾರೆ. ಮುಂಬರುವ ದಿನಗಳಲ್ಲಿ ನಾವು ಧ್ಯಾನಿಸುತ್ತಿರುವಾಗ ಈ ನೆಹೆಮೀಯನ ಕುರಿತಾದ ಸಂದೇಶಗಳಲ್ಲಿ ಶನಿಗಳಂತೆ ಎದುರಾಗ್ತಾರೆ. ನಮ್ಮ ಜೀವಿತದಲ್ಲಿ ಕೂಡ ಅಂಥವ್ರು ಇರ್ತಾರೆ. ನಾವು ಯಾವುದೇ ಕೆಲಸ ಮಾಡುವಾಗ ಅಡ್ಡ ತಡೆಯುವ ಶನಿಗಳಂತಿರ್ತಾರೆ. ಇವರು ಅದೇ ಜಾತಿಯವರು, ಇವರು ಅಡ್ಡ ತಡೆಯುತ್ತಲೇ ಇರ್ತಾರೆ. ಅದಕ್ಕೆ ಕಾರಣ ಏನೆಂದು ಮುಂಬರುವ ದಿನಗಳಲ್ಲಿ ನಾವು ಧ್ಯಾನಿಸೋಣ. ಮರೆಯಬೇಡಿ ಪ್ರಿಯರೇ, ಸನ್ಬಲ್ಲಟನು ಮೊವಾಬ್ಯದವನಾಗಿದ್ದ, ಟೋಬೀಯ ಅಮ್ಮೋನಿಯದವನಾಗಿದ್ದ. ಈಗ ಮುಂದೆ ಹೋಗೋಣ ಬನ್ನಿ. ನಂತರ ಏನಾಯ್ತು? 11ನೇ ವಚನ. ಆನಂತರ ನಾನು ಯೆರೂಸಲೇಮಿಗೆ ಬಂದೆನು. 3 ದಿನಗಳವರೆಗೂ ಅಲ್ಲಿದ್ದ ಮೇಲೆ ರಾತ್ರಿಯಲ್ಲಿ ನಾನೂ ನನ್ನ ಸಂಗಡ ಇರುವ ಕೆಲವು ಜನರು ಎದ್ದೆವು. ಯೆರೂಸಲೇಮಿಗೋಸ್ಕರ ಮಾಡತಕ್ಕ ಕಾರ್ಯದ ವಿಷಯವಾಗಿ ನನ್ನ ದೇವರು ನನ್ನಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದಾನೆಂದು ಯಾರಿಗೂ ತಿಳಿಸಲಿಲ್ಲ. ನನ್ನ ವಾಹನ ಪಶುವಿನ ಹೊರತು ಬೇರೆ ಯಾವ ಪಶು ನನ್ನೊಂದಿಗೇ ಇರಲಿಲ್ಲ. ನಾನು ರಾತ್ರಿ ವೇಳೆಯಲ್ಲಿ ತಗ್ಗಿನ ಬಾಗಿಲಿನಿಂದ ಹೊರಟು
ಹಾಳು ಬಿದ್ದ ಯೆರೂಸಲೇಮಿನ ಗೋಡೆಗಳನ್ನು, ಬೆಂಕಿಯಿಂದ ಸುಡಲ್ಪಟ್ಟ ಅದರ ಬಾಗಿಲುಗಳನ್ನು ನೋಡುತ್ತಾ ಹೆಬ್ಬಾವು ಬುಗ್ಗೆಯ ಮಾರ್ಗವಾಗಿ ತಿಪ್ಪೆ ಬಾಗಿಲಿಗೆ ಹೋದೆನು. ಅಲ್ಲಿಂದ ಬುಗ್ಗೆ ಬಾಗಿಲನ್ನು ಹಾದು ಅರಸನ ಕೊಳಕ್ಕೆ ಹೋದೆನು. ಆಗ ನನ್ನ ವಾಹನ ಪಶುವಿಗೆ ಅಲ್ಲಿಂದ ಮುಂದೆ ಹೋಗುವುದಕ್ಕೆ ಮಾರ್ಗವಿಲ್ಲದ್ದರಿಂದ ನಾನು ರಾತ್ರಿಯಲ್ಲಿ ಹಳ್ಳದ ಮಾರ್ಗದಿಂದ ಹತ್ತುತ್ತಾ ಗೋಡೆಯನ್ನು ಏನಂತೆ ರಾತ್ರಿಯಲ್ಲಿ ಹಳ್ಳದ ಮಾರ್ಗದಿಂದ ಹತ್ತುತ್ತಾ ಗೋಡೆಯನ್ನು ಪರೀಕ್ಷಿಸಿದೆನು. ಆಮೇಲೆ ಪುನಃ ತಗ್ಗಿನ ಬಾಗಿಲಿನಿಂದ ಮನೆಗೆ ಬಂದೆನು. ಆದರೆ ನಾನು ಎಲ್ಲಿ ಹೋಗಿದ್ದೇನು, ಏನು ಮಾಡಿದೆನು ಎಂದು ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ನೆಹೆಮೀಯ ತಾನು ಏನು ಮಾಡಬೇಕಂದುಕೊಳ್ತಾ ಇದ್ದಾನೋ, ತಾನು ಏನ್ ಮಾಡಬೇಕೆಂದು ದೇವರು ನೆಹೆಮೀಯನ ಜೀವಿತದಲ್ಲಿ, ಅವನ ಹೃದಯದಲ್ಲಿ ಒಂದು ಆಲೋಚನೆಯನ್ನು ಹುಟ್ಟಿಸಿದರೋ, ಅದನ್ನು ಬಂದ ತಕ್ಷಣವೇ ಜನರಿಗೆಲ್ಲ ಸೇರಿಸಿಕೊಂಡು, ಹಲೋ, ಬಂದಿದ್ದೇನೆ, ಏನನ್ನುತ್ತಾನೆ? ಬಂದಿದ್ದೇನೆ. ಯೆರೂಸಲೇಮ್ ಪಟ್ಟಣವನ್ನು ನಿರ್ಮಿಸುವುದಕ್ಕಾಗಿಯೋ, ಇಲ್ಲವೇ ಯೆರೂಸಲೇಮ್ ಗೋಡೆಯನ್ನು ನಿರ್ಮಿಸುವುದಕ್ಕಾಗಿಯೋ, ಬಾಗಿಲುಗಳನ್ನು ನಿರ್ಮಿಸುವುದಕ್ಕಾಗಿಯೋ, ನಿಮ್ಮ ಬದುಕನ್ನು ನಿರ್ಮಿಸುವುದಕ್ಕಾಗಿಯೋ ನಾನು ಬಂದಿದ್ದೇನೆ. ನೆಹೆಮೀಯನು ಬಡಾಯಿ ಕೊಚ್ಚಿಕೊಳ್ಳುವವನು ಅಲ್ಲ. ಯಾವಾಗಲೂ ಹೇಳ್ತೇನೆ, ನಿಮಗೆ ನೆನಪಿದೆಯಾ? ಚಿಲ್ಲರೆ ನಾಣ್ಯಗಳು ಏನ್ಮಾಡ್ತವೆ? ಒಂದೇ ಸಮನೆ ಶಬ್ದ ಮಾಡ್ತವೆ. ಆದರೆ ಬೆಲೆ ಬಾಳುವಂತಹ ಆ ನೋಟ್ಗಳು ಶಬ್ದ ಮಾಡಲ್ಲ. ಕೇಳಿ ಸಹೋದರ ಸಹೋದರಿಯರೇ, ದೊಡ್ಡ ದೊಡ್ಡ ನಾಯಕರು ಸಾಧಾರಣವಾಗಿ ಅವರು ಏನು ಮಾಡಬೇಕಂದುಕೊಳ್ತಿದ್ದಾರೋ ಯಾವತ್ತೂ ಕೂಡ ಘಂಟಾಘೋಷವಾಗಿ ನಾನು ಹೀಗೆ ಮಾಡ್ಲಿಕ್ಕಿದ್ದೇನೆ ಎಂದು ಹೇಳಲ್ಲ. ಮಾಡಿ ತೋರಿಸ್ತಾರೆ. ಅದೋ ಅವರ ನಿಜತ್ವ. ನೆಹೆಮೀಯನು ಕೂಡ ಬಹಳ ತಿಳುವಳಿಕೆಯಿಂದ, ವಿವೇಕದಿಂದ ಅಲ್ಲಿ ಆಗಲೇ ಸಮಾರ್ಯದವರನ್ನು ಪರಿಪಾಲಿಸುವಂತಹ ಅಲ್ಲಿ ಗವರ್ನರ್ ಇದ್ದಾನೆಂದು ಗೊತ್ತು. ನಾನು ಒಬ್ಬ ಗವರ್ನರ್ ಆಗಿ ಬಂದಿದ್ದೇನೆಂದು ಗೊತ್ತಾದರೆ ಖಂಡಿತವಾಗಿಯೂ ಮತ್ತಷ್ಟು ಹೆಚ್ಚು ಆಟಂಕ ಅಭ್ಯಂತರಗಳನ್ನು ಎದುರಿಸಬೇಕಾಗುತ್ತೆ ಎಂದು ಗೊತ್ತಿತ್ತು. ಹಾಗಾಗಿ ಏನ್ಮಾಡ್ತಾನೆ? ಯಾರೂ ಕೂಡ ನೋಡಲಾರ್ದಂತೆ ರಾತ್ರಿ ವೇಳೆಯಲ್ಲಿ ಹೋಗಿ ಆ ಪಟ್ಟಣವನ್ನೆಲ್ಲ ಪರಿಶೀಲಿಸುತ್ತಾನೆ. ನೆಹೆಮೀಯ ಅಲ್ಲಿಗೆ ಬರಲು ಕಾರಣ ದೇವರ ಚಿತ್ತ. ನೆಹೆಮೀಯ ಮಾಡಲಿಕ್ಕಿರುವ ಕಾರ್ಯ ದೇವರ ಚಿತ್ತ. ನೆಹೆಮೀಯ ನಿರ್ಮಿಸುವ ಕಾರ್ಯ ದೇವರ ಚಿತ್ತದ ಪ್ರಕಾರ. ಆದಾಗ್ಯೂ ಆಟಂಕಗಳಿರುತ್ತವೆ, ಅಭ್ಯಂತರಗಳಿರುತ್ತವೆ ಎಂದು ಗ್ರಹಿಸಿರುವಂತಹ ನೆಹೆಮೀಯ ತನ್ಪಾಡಿಗೆ ತಾನು ಮಾಡಬೇಕಾದದ್ದನ್ನು ಮಾಡ್ತಾ ಹೋಗ್ತಿದ್ದ. ಕಲ್ವರಿ ಟೆಂಪಲ್ ಆಲಯ ಒಂದೇ ಆಗಿರುವಾಗ ಸಾಕು ದೇವ್ರೆ, ಸಾಕು ದೇವ್ರೆ, ಇನ್ನೇನು ಬೇಕು ನನಗೆ? ಇಷ್ಟು ಅದ್ಭುತವಾದ ದೊಡ್ಡ ಸಭೆ ಕೊಟ್ಟಿದ್ದೀರಿ, ಸಾಕು ಸಾಕು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಎಷ್ಟೋ ಸಂತೃಪ್ತಿಯಿಂದ ಸ್ತುತಿಸುತ್ತಾ ಇರುವಾಗ, ಇದಕ್ಕಿಂತಲೂ ಇನ್ನೇನು ಬೇಕು ದೇವ್ರೆ ನನಗೆ? ಪ್ರಪಂಚದಲ್ಲೇ ಒಂದಾನೊಂದು ಅತ್ಯಂತ ದೊಡ್ಡ ಸಭೆ ಕೊಟ್ಟಿದ್ದೀರಿ, ಅದ್ಭುತವಾದ ಆತ್ಮಿಕ ಸಭೆಯನ್ನು ಕೊಟ್ಟಿದ್ದೀರಿ, ಅದ್ಭುತವಾದ ಟಿವಿ ಸೇವೆ ಕೊಟ್ಟಿದ್ದೀರಿ. ದೇಶದ ಯಾವುದೇ ಮೂಲೆಗೆ ಹೋದರೂ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ದೀನಸೇವಕನಾದ ನಾನು ಸಾರುವ ಸಂದೇಶ ಕೇಳುವುದಕ್ಕಾಗಿ ನಿನ್ನ ವಾಕ್ಯ ಪ್ರೀತಿಸುವ ಪ್ರಜೆಗಳನ್ನು ಕೊಟ್ಟಿದ್ದೀರಿ. ಇನ್ನೇನು ಬೇಕು ನನಗೆ? ಇಷ್ಟು ಸಾಕು ದೇವ್ರೆ ಎಂದು ನಾನು ನನ್ನ 45ನೇ ವರ್ಷದಲ್ಲಿ ನವೆಂಬರ್ 11ರಂದು, ಅಂದರೆ ನವೆಂಬರ್ 10ನೇ ತಾರೀಕಿನ ಮಧ್ಯರಾತ್ರಿಯಲ್ಲಿ, ಅಂದರೆ ಬೆಳಗಾದ್ರೆ 11, ಆ ಸಮಯದಲ್ಲಿ ಪ್ರಾರ್ಥಿಸ್ತಿರುವಾಗ ಸಂತೃಪ್ತಿಯಿಂದ, ಸಂತೋಷದಿಂದ, ಸಂತುಷ್ಟ ಸಹಿತವಾದ ಹೃದಯದೊಂದಿಗೆ ಕರ್ತನನ್ನು ಸ್ತುತಿಸುತ್ತಿರುವಾಗ ಆ ರಾತ್ರಿ ದೇವರು ನನ್ನೊಂದಿಗೆ ಮಾತಾಡ್ತಾರೆ. ಸಾಕು ಸಾಕು ಅಂತ ಯಾಕೆ ಹೇಳುತ್ತಿ? 40 ಇಂತಹ ಸಭೆಗಳನ್ನು ನೀನು ಸ್ಥಾಪಿಸಬೇಕು ಎಂದು ದೇವರು ನನಗೆ ಹೇಳಿದ್ರು. ಆ ರಾತ್ರಿ ನಾನು ದೇವರೊಂದಿಗೆ ಬಹಳ ಹೊತ್ತು ಬೇಡಿಕೊಂಡೆ, ದೇವರೇ, ಕಲ್ವರಿ ಟೆಂಪಲ್ ಅಂದರೆ ಹೈದರಾಬಾದ್ನಲ್ಲಿರುವ ಕಲ್ವರಿ ಟೆಂಪಲ್ ಈ ಸ್ಥಿತಿಯಲ್ಲಿ ನೋಡಲು ನನಗೆ 45 ವರ್ಷ ಹಿಡಿದುವಲ್ವೇ? ಈಗ ಮತ್ತೆ 40 ಸಭೆ ಕಟ್ಟನ್ನುತ್ತಾ ಇದ್ದೀರಿ, ನನ್ನಿಂದ ಆಗ್ತದೋ? ನನ್ನಿಂದ ಆಗಲ್ಲ ದೇವರೇ, ದಯವಿಟ್ಟು ಇದೊಂದೇ ಸಭೆ ನನಗೆ ಸಾಕು. ಆಗ ದೇವರು ಹೇಳ್ತಾರೆ, ಸಾಕು ಅನ್ಬೇಡ, ನನ್ನ ಚಿತ್ತ, ನನ್ನ ಉದ್ದೇಶ 40 ಸಭೆಗಳಾಗಿವೆ. ಆಗ ಇನ್ನೊಂದು ಮಾತು ಹೇಳಿದೆ, ಹಾಗಾದರೆ ಒಂದು ಕೆಲಸ ಮಾಡೋಣ ದೇವ್ರೆ, 1 ಸಭೆ ಬೇಡ, 40 ಸಭೆ ಬೇಡ, ಒಂದು 4 ಸಭೆ ಸ್ಥಾಪಿಸಿ ನಿಲ್ಲಿಸಿಬಿಡೋಣ. 4 ದಿಕ್ಕುಗಳು ಇವೆ ಅಲ್ಲವೇ? 4 ದಿಕ್ಕುಗಳಿಗೆ 4 ಸಭೆಗಳು ಸಾಕು ದೇವ್ರೆ ಅಂದಾಗ ಅದು ನಿನ್ನ ಚಿತ್ತ. ಆದರೆ ನನ್ನ ಚಿತ್ತ 40 ಸಭೆಗಳಾಗಿವೆ.
ಎಂದು ಕರ್ತನು ಹೇಳಿದ್ದಕ್ಕಾಗಿಯೇ ಕಲ್ವರಿ ಟೆಂಪಲ್ ಬ್ರಾಂಚ್ ಚರ್ಚಸ್ಗಳು ಸ್ಟಾರ್ಟ್ ಆದವು. ಅದು ಸತೀಶ್ ಕುಮಾರ್ ಆದ ನನ್ನ ಆಲೋಚನೆ ಅಥವಾ ಯೋಚನೆ ಅಲ್ಲವೇ ಅಲ್ಲ. ಒಂದು ವೇಳೆ ಯಾರಾದರೂ ಬೇಕಂತ ಸತೀಶ್ ಕುಮಾರ್ ಅವರು ಬ್ರಾಂಚ್ ಚರ್ಚಸ್ ಸ್ಟಾರ್ಟ್ ಮಾಡಿದ್ದಾರೆ, ಬೇಕಂತಲೇ ಕಲ್ವರಿ ಟೆಂಪಲ್ ಎಲ್ಲಾ ಸ್ಥಳಗಳಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಎಂದು ನೀವು ಅಂದ್ಕೊಳ್ತಿರುವುದಾದ್ರೆ ಅದು ಕೇವಲ ಅವಿವೇಕ, ಸುಳ್ಳು ಆಗಿರುತ್ತೆ. ವಾಸ್ತವದಲ್ಲಿ ಕಲ್ವರಿ ಟೆಂಪಲ್ ಬ್ರಾಂಚ್ ಚರ್ಚಸ್ ಸ್ಟಾರ್ಟ್ ಮಾಡಬೇಕೆನ್ನುವುದಾಗಲಿ, ಆಯಾ ಸ್ಥಳಗಳಲ್ಲಿ ಕಲ್ವರಿ ಟೆಂಪಲ್ ನಿರ್ಮಿಸಬೇಕೆನ್ನುವುದಾಗಲಿ ಸ್ವಲ್ಪವೂ ಸತೀಶ್ ಕುಮಾರ್ ಆದ ನನಗೆ ಇಷ್ಟ ಇರಲಿಲ್ಲ. ನನ್ನಿಂದ ಆಗಲ್ಲ ದೇವರೇ, ನಾನು ಮಾಡ್ಲಿಕ್ಕಾಗಲ್ಲ ದೇವರೇ ಎಂದು ದೇವರ ಮುಂದೆ ನಾನು ಪ್ರಾರ್ಥನೆ ಮಾಡುತ್ತಾ ಮೊರೆ ಇಟ್ಟೆನು. ಆದಾಗ್ಯೂ ಈ ದಿನ ಕಲ್ವರಿ ಟೆಂಪಲ್ ಬ್ರಾಂಚ್ ಚರ್ಚಸ್ ಆರಂಭಗೊಂಡಿರೋದಾದರೆ ಅದು ಸತೀಶ್ ಕುಮಾರ್ ಆದ ನನ್ನ ಚಿತ್ತವಲ್ಲ, ಅದು ಕೇವಲ ಸಾರ್ವತ್ರಿಕ ಸಭೆಗೆ ಅಧಿಪತಿಯಾಗಿರುವ ದೇವರ ಚಿತ್ತವಾಗಿದೆ. ದಯವಿಟ್ಟು ಅಪಾರ್ಥ ಮಾಡಿಕೊಳ್ಳುವಂಥವರು ಅರ್ಥ ಮಾಡಿಕೊಳ್ಳಿರಿ. ಎಲ್ಲಿಯೂ ಕೂಡ ಸತೀಶ್ ಕುಮಾರ್ ಕಲ್ವರಿ ಟೆಂಪಲ್ ಸಭೆಗಳನ್ನು ಸ್ಥಾಪಿಸಬೇಕೆಂದು ಆಶಿಸಲಿಲ್ಲ. ದೇವರೇ ಬಲವಂತವಾಗಿ ನನ್ನನ್ನು ಒಪ್ಪಿಸಿದಾಗಲೇ ಅದು ದೇವರ ಚಿತ್ತ ಆಗಿರುವುದರಿಂದ ತಪ್ಪಿದ್ದಲ್ಲದ್ದರಿಂದ ಸಭೆಗಳನ್ನು ಸ್ಥಾಪಿಸಲಾಗ್ತಿದೆ, ಬ್ರಾಂಚ್ ಚರ್ಚಸ್ ಸ್ಥಾಪಿಸಲಾಗ್ತಿದೆ. ಈ ರೀತಿ ಸಭೆಗಳನ್ನು ಸ್ಥಾಪಿಸಬೇಕಾದಾಗ, ಸ್ಥಳ ನಮಗೆ ಬೇಕಾದಾಗ, ಒಂದು ವೇಳೆ ನಾನೇನಾದರೂ ಡೇ ಟೈಮ್ನಲ್ಲಿ ಹೋಗಿ ಸ್ಥಳ ಏನಾದರೂ ನೋಡುವುದಾದರೆ ಖಂಡಿತವಾಗಿಯೂ ಎಲ್ಲರೂ ಗುರುತಿಸ್ತಾರೆ. ಏನಿದು, ಸತೀಶ್ ಕುಮಾರ್ ಅವರು ಬಂದಿದ್ದಾರೆ, ಇಲ್ಲಿ ಸ್ಥಳವನ್ನು ನೋಡ್ತಿದ್ದಾರೆ, ಬಹುಶಃ ಕಲ್ವರಿ ಟೆಂಪಲ್ ಇಲ್ಲಿಯೂ ಸ್ಟಾರ್ಟ್ ಮಾಡ್ತಾರೇನೋ ಎಂದು ಯೋಚಿಸ್ತಾರೆ. ಅಷ್ಟು ಮಾತ್ರವಲ್ಲ, ಇನ್ನೂ ಕೆಲವರ ಅಭಿಪ್ರಾಯವೇನೆಂದರೆ ಸತೀಶ್ ಕುಮಾರ್ ಅವರು ಕಲ್ವರಿ ಟೆಂಪಲ್ ಇಲ್ಲಿ ಸ್ಥಾಪಿಸುತ್ತಿರುವುದಾದರೆ ಖಚಿತವಾಗಿಯೂ 5 ಎಕರೆಯಿಂದ 10 ಎಕರೆವರೆಗೂ ಸ್ಥಳ ಕೊಂಡುಕೊಳ್ತಾರೆ. ಹಾಗಾಗಿ ಈ ಏರಿಯಾ ಎಲ್ಲವನ್ನೂ ಕೂಡ ಬಹಳ ಅಭಿವೃದ್ಧಿ ಹೊಂದುತ್ತದೆ, ಇಲ್ಲವೇ ಫೇಮಸ್ ಆಗುತ್ತದೆ. ಆ ಕಾರಣಕ್ಕಾಗಿ ಖಚಿತವಾಗಿಯೂ ರೇಟ್ಗಳು ಹೆಚ್ಚಾಗ್ತವೆ. ಒಂಗೋಲ್ ಎಂಬ ಪಟ್ಟಣದಲ್ಲಿ ಕಲ್ವರಿ ಟೆಂಪಲ್ ನಿರ್ಮಿಸಿದ್ದೇವೆ. ಹಾಗೆ ನಿರ್ಮಿಸಿದ ನಂತರ ಆ ಪ್ರಾಂತ್ಯದಲ್ಲಿರುವಂತಹ ಒಬ್ಬ ಜನರ ಪ್ರತಿನಿಧಿ ಬಂದು ಹೇಳೋದೇನು ಗೊತ್ತಾ? ಅಯ್ಯ, ನೀವು ಒಂಗೋಲ್ ಎಂಬ ಪಟ್ಟಣದಲ್ಲಿ ಯಾವ ಸಮಯದಲ್ಲಿ ನೀವು ಆಲಯವನ್ನು ಅಲ್ಲಿ ಕಟ್ಟಿದೀರೋ, ಅವರು ತಮ್ಮ ಸ್ವಂತ ಭಾಷೆಯಲ್ಲಿ ಹೇಳಿದ್ದೇನೆಂದರೆ ಯಾವ ಮುಹೂರ್ತದಲ್ಲಿ ಕಟ್ಟಿದ್ರು ಗೊತ್ತಿಲ್ಲ, ಆ ಒಂಗೋಲ್ ಕಲ್ವರಿ ಟೆಂಪಲ್ ಇರುವ ಸ್ಥಳದ ಸುತ್ತಮುತ್ತಲಿರುವ ಲ್ಯಾಂಡ್ ವ್ಯಾಲ್ಯೂ ಕೋಟಿ ಕೋಟಿ ರೂಪಾಯಿಗಳವರೆಗೂ ಹೆಚ್ಚಿಸಿದ್ದಾರೆ. ಅಲ್ಲಿಗೆ ಈಗ ಸ್ಟಾರ್ ಹೋಟೆಲ್ ಬರ್ತಿದೆ. ಸ್ಟಾರ್ ಹೋಟೆಲ್ಸ್ ನಿರ್ಮಿಸುತ್ತಿದ್ದಾರೆ, ದೊಡ್ಡ ದೊಡ್ಡ ಭವನಗಳನ್ನು, ವೆಂಚರ್ಸ್ಗಳನ್ನು ಹಾಕ್ತಿದ್ದಾರೆ. ನಮ್ಮ ಕಲ್ವರಿ ಟೆಂಪಲ್ಗೆ ಅಟ್ಯಾಚ್ ಆಗಿರುವ ಸ್ಥಳದಲ್ಲಿ ಕಲ್ವರಿ ಟೆಂಪಲ್ ನಿರ್ಮಿಸಿದ ತಕ್ಷಣವೇ ವೆಂಚರ್ ಹಾಕಿದ್ರು. ವೆಂಚರ್ ಹಾಕಿದ ತಕ್ಷಣವೇ 1 ತಿಂಗಳಲ್ಲೇ ಅಲ್ಲಿರುವ ಪ್ಲಾಟ್ಗಳೆಲ್ಲವೂ ಕೂಡ ಮಾರಾಟವಾದವು. ಹಾಗಾಗಿ ರೇಟ್ಗಳು ಹೆಚ್ಚಾಗ್ತವೆ, ಹೆಚ್ಚಿಸಿ ಬಿಡ್ತಾರೆ ಎಂಬುದಾಗಿ ಸಾಧಾರಣವಾಗಿ ನಾನೇನ್ ಮಾಡ್ತೇನೆ ಗೊತ್ತಾ? ಯಾರಿಗೂ ಗೊತ್ತಾಗದಂತೆ ಉದಯದಲ್ಲಿ ಇನ್ನೂ ಕತ್ತಲೆಯಾಗಿರುವಾಗಲೇ ಆ ಸ್ಥಳಗಳನ್ನು ನೋಡಲು ಹೋಗ್ತೇನೆ. ಬೆಳಗ್ಗೆ 5 ಗಂಟೆ, 5:30, 6:30 ಈ ಮಧ್ಯಕಾಲದಲ್ಲಿಯೇ ಎಲ್ಲಿ ನಮ್ಮ ಸಭೆಗೆ ಸ್ಥಳ ಬೇಕಾಗಿರುತ್ತದೋ ಆ ಸ್ಥಳ ನೋಡುವುದಕ್ಕಾಗಿ ಹೋಗುತ್ತೇನೆ. ಕಾರಣವೇನೆಂದರೆ ನೆಹೆಮೀಯ ಏನ್ಮಾಡ್ತಾನೆ? ಯಾರೂ ನೋಡಲಾರದ ಸಮಯದಲ್ಲಿ, ಯಾರೂ ಇಲ್ಲದ ಸಮಯದಲ್ಲಿ ಹೋಗಿ ಪರಿಶೀಲನೆ ಮಾಡುತ್ತಾನೆ. ಅದನ್ನೇ ನಾನು ಕೂಡ ಮಾಡ್ತೇನೆ. ಹಾಗೆಯೇ ಎಲ್ಲೇ ಆಗಲಿ ಕಲ್ವರಿ ಟೆಂಪಲ್ ಸಭೆ ಪ್ರಾರಂಭಿಸಬೇಕಾದಾಗ ನಾವು ಅವಸರ ಅಂತೂ ಎಂದಿಗೂ ಮಾಡಲ್ಲ. ಕಾಮಾಗಿ ಹೋಗಿ ದೇವರು ಹೇಳಿದ ಪ್ರಕಾರ, ದೇವರ ಚಿತ್ತದ ಪ್ರಕಾರ ಸಭೆಯನ್ನು ನಾವು ಸ್ಟಾರ್ಟ್ ಮಾಡಿ ಬರುತ್ತೇವೆ. ಯಾಕೆ ಎಂದು ಕಾರಣ ನಿಮಗೆ ಗೊತ್ತು, ಮತ್ತೆ ವಿವರಿಸುವ ಅವಶ್ಯಕತೆ ಇಲ್ವೇ ಇಲ್ಲ. ಆ ದಿನ ನೆಹೆಮೀಯ ಯಾವ ರೀತಿಯಾಗಿ ದೇವರ ಚಿತ್ತ ನೆರವೇರಿಸುವ ಪ್ರಕ್ರಿಯೆಯಲ್ಲಿ ಮೌನವಾಗಿ ಮುಂದಕ್ಕೆ ಸಾಗಿದನೋ ಕೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲೂ ಕೂಡ ದೇವರು ಉನ್ನತವಾದ ಯೋಚನೆಗಳು, ಉನ್ನತವಾದ ಆಲೋಚನೆಗಳು, ಉನ್ನತವಾದ ಉದ್ದೇಶಗಳು ಹಾಕಿಕೊಂಡಿದ್ದಾರೆಂದು ನಂಬುವುದಾದರೆ ಕೇಳಿರಿ. ಯಾವತ್ತೇ ಆಗಲಿ ಬಡಾಯಿಯನ್ನು ನಿಮ್ಮ ಜೀವಿತದೊಳಗೆ ಬರಗೊಡಿಸಬೇಡಿ. ಬಡಾಯಿ ಕೊಚ್ಚಿಕೊಳ್ಳುವ ಮಾತು ಯಾವತ್ತೂ ಆಡಬಾರದು. ಕೆಲವು ಸಂದರ್ಭಗಳಲ್ಲಿ ದೇವರು ನಿಮಗೆ ಹೇಳಿದ್ದನ್ನು ಕೂಡ ಯಾರಿಗೂ ಹೇಳಬೇಡಿ. ಯೋಸೇಫನಿಗೆ ದೇವರು 2 ಕನಸುಗಳನ್ನು ಕೊಟ್ಟಿದ್ರಂತೆ. ಆ ಕನಸುಗಳ ಕುರಿತಾಗಿ ಪಾಪ ಯಾರಿಗೆ ಹೇಳ್ತಾನೆ? ತನ್ನ ಅಣ್ಣಂದಿರಿಗೆ ಹೇಳ್ತಾನೆ. ಅವರು ಸಂತೋಷಿಸುತ್ತಾರೇನೋ ಎಂಬುದಾಗಿ. ಸಂತೋಷಿಸಬೇಕಾದ ಸಹೋದರರು ಏನ್ಮಾಡಿದ್ರು? ಪಾಪ ಯೋಸೇಫನ ಕನಸಿನ ನಿಮಿತ್ತವಾಗಿ ಅನ್ಯಾಯದಿಂದ ಮಾರಿಬಿಟ್ರು. ಕೆಲವೊಂದು ಸಾರಿ ನಮ್ಮ ಸ್ವಂತವರಿಗೆ ನಮ್ಮ ಉದ್ದೇಶ ಹೇಳಿಕೊಂಡ್ರೂ ಕೂಡ, ದೇವರ ಉನ್ನತವಾದ ಆಲೋಚನೆಗಳನ್ನು ಹೇಳಿದ್ರೂ ಕೂಡ ಅರ್ಥ ಮಾಡಿಕೊಳ್ಳದಂತೆ ಅಪಾರ್ಥ ಮಾಡಿಕೊಳ್ಳುವ ಅವಕಾಶ ಇರುತ್ತೆ. ಅದಕ್ಕೆ ಸಹೋದರ ಸಹೋದರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಏನ್ಮಾಡ್ಲಿಕ್ಕಿದ್ದಾರೆಂದು, ಎಷ್ಟು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆಂದು ನೀವು ಹೇಳುವುದಕ್ಕಿಂತಲೂ ದೇವರೇ ತಕ್ಕ ಸಮಯದಲ್ಲಿ ಹೇಳುತ್ತಾರೆ, ಹೇಳಿ ತೋರಿಸುತ್ತಾರೆ. ಅಲ್ಲಿಯವರೆಗೂ ನೀವು ಮಾಡಬೇಕಾದದ್ದೇನು ಗೊತ್ತಾ?
ಆತನ ಬಲವಾದ ಹಸ್ತದ ಕೆಳಗಡೆ ದೀನ ಮನಸ್ಸುಳ್ಳವರಾಗಿ ದೇವರು ನಿಮಗೆ ಕೊಟ್ಟಿರುವಂತಹ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳಲು ಬೇಕಾದಂತಹ ಉನ್ನತವಾದ ಆತ್ಮಿಕತೆಯನ್ನು ಹೊಂದಿಕೊಂಡು ಮುಂದಕ್ಕೆ ಸಾಗಬೇಕೆಂದು ಕೋರುತ್ತೇನೆ. ಬನ್ನಿರಿ, ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಯೇಸುವೇ, ಯೇಸುವೇ, ನಮ್ಮನ್ನು ಕನಿಕರಿಸಿರಿ, ಪ್ರತಿ ಅವಶ್ಯಕತೆಯನ್ನು ತೀರಿಸಿರಿ. ಆತ್ಮೀಕವಾಗಿ, ಆರೋಗ್ಯಕರವಾಗಿ, ಆರ್ಥಿಕವಾಗಿ, ಕುಟುಂಬಪರವಾಗಿ, ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ವಿವಾಹ ವಿಷಯದಲ್ಲಿ ದೇವರೇ ನಿಮ್ಮ ಕನಿಕರವನ್ನು ತೋರಿಸಿರಿ. ದಿವ್ಯದಾನವನ್ನು ದಯಪಾಲಿಸಿರಿ, ಆಶೀರ್ವಾದಗಳನ್ನು ದಯಪಾಲಿಸಿರಿ. ಗರ್ಭಫಲದ ವಿಷಯದಲ್ಲಿ, ಸ್ವಂತ ಮನೆಯ ವಿಷಯದಲ್ಲಿ, ಆರ್ಥಿಕ ಸ್ಥಿರತೆಯಲ್ಲಿ ನಿಮ್ಮ ಕನಿಕರವನ್ನು ತೋರಿಸಿರಿ. ಸಮಾಧಾನ ದಯಪಾಲಿಸಿರಿ ದೇವರೇ. ಈ ಕಲ್ವರಿಶ್ವರ ವೀಕ್ಷಿಸುವ ಎಲ್ಲರನ್ನೂ ಆಶೀರ್ವದಿಸಿರಿ ದೇವರೇ. ಈ ಸಂದೇಶಗಳನ್ನು ವೀಕ್ಷಿಸುವವರು ರಕ್ಷಿಸಲ್ಪಡುವ ಹಾಗೆ ಸಹಾಯ ಮಾಡಿರಿ ದೇವರೇ. ಯೇಸುವೇ, ನಾವು ಮಾಡುವ ಈ ಸೇವೆ ನಿಮ್ಮದಾಗಿದೆ. ನಿಮ್ಮ ಸಹಾಯದಿಂದಲೇ ಈ ಸೇವೆ ಮುಂದುವರಿಯುತ್ತಿದೆ. ಇದು ಮನುಷ್ಯನ ಆಲೋಚನೆ ಅಲ್ಲ, ಇದು ನಿಮ್ಮ ಚಿತ್ತವಾಗಿದೆ, ಇದು ನಿಮ್ಮ ಉದ್ದೇಶವಾಗಿದೆ. ಈ ನಿಮ್ಮ ಚಿತ್ತಕ್ಕೆ, ಈ ನಿಮ್ಮ ಉದ್ದೇಶಕ್ಕೆ ಯಾರೇ ಆಗಲಿ ಅಡ್ಡ ತಡೆಯುವುದಾದರೆ ನಷ್ಟ ಹೋಗುತ್ತಾರೆ, ಕಷ್ಟಗಳ ಪಾಲಾಗುತ್ತಾರೆ. ದೇವರೇ, ನಿಮಗೆ ಎದುರು ನಿಂತು ಬದುಕಬಲ್ಲಂಥವರು ಯಾರಿದ್ದಾರೆ ದೇವರೇ? ತಂದೆಯೇ, ಈ ನಮ್ಮ ಸೇವೆಯನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ. ಆಶೀರ್ವದಿಸಿರಿ ದೇವರೇ, ಅಭಿವೃದ್ಧಿಪಡಿಸಿರಿ ದೇವರೇ, ಆತ್ಮಗಳನ್ನು ರಕ್ಷಿಸಿರಿ ದೇವರೇ. ಪ್ರತಿ ಆಟಂಕವನ್ನು ತೊಲಗಿಸಿರಿ ದೇವರೇ, ಪ್ರತಿ ಅಪಾಯವನ್ನು ತೊಲಗಿಸಿ ಬಿಡಿರಿ. ನಿಮ್ಮ ನಾಮವನ್ನೇ ಮಹಿಮೆಪಡಿಸಿಕೊಳ್ಳಿರಿ. ನಿಮಗೆ ಮಹಿಮೆ, ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.